ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಗಾಯಿ ಚೇತು. ಸೊ ಇವಾಗ ಆಲ್ಮೋಸ್ಟ್ 8 ಕಂಪ್ಲೀಟ್ ಆಗಿ 9ಗೆ ಬಿದ್ದಿದೆ. ಫೈನಲ್ ಆಗಿ ಇವತ್ತೇ ಲಾಸ್ಟ್ ಅನ್ಸುತ್ತೆ ನಾವು ಹಾಸ್ಪಿಟ್ಲಿಗೆ ಚೆಕಪ್ಗೆ ಅಂತ ಹೋಗೋದು. ನೆಕ್ಸ್ಟ್ ಟೈಮ್ ಹೋದರೆ ಡೆಲಿವರಿಗೆ ಅಂತಲೇ ಹೋಗಬೇಕು. ನೋಡಬೇಕು ಇವತ್ತು ಹೋಗಿ ಏನು ಬೇರೆ ಎಕ್ಸ್ಟ್ರಾ ಏನಾದರೂ ಚೆಕಪ್ಪು ಮತ್ತು ಬ್ಲಡ್ ಚೆಕಪ್ ಆ ಥರದ್ದು ಏನಾದರೂ ಇರುತ್ತಾ ಅಂತ ನೋಡೋಣ. ಹೋಗಿ ಅಂಡ್ ಕಾಲೆಲ್ಲ ಊದಕ್ಕೆ ಸ್ಟಾರ್ಟ್ ಆಗೋಗ್ಬಿಟ್ಟಿದೆ, ಅದನ್ನು ತೋರಿಸ್ಬೇಕು ಡಾಕ್ಟ್ರಿಗೆ. ನೋಡಿ ಚೈನೆಲ್ಲ ಬಿಚ್ಚಾಕ್ಬಿಟ್ಟಿದ್ದೀನಿ, ಅಷ್ಟು ದಪ್ಪ ಊದ್ಕೊಂಡ್ಬಿಟ್ಟಿದೆ. ಸೊ ಹಾಗಾಗಿ ನೋಡೋಣ, ಹೋಗಿ ಕೇಳೋಣ ಏನು ಹೇಳ್ತಾರೆ ಅಂತ. ನಮಗೂ ಐಡಿಯಾ ಇಲ್ಲ. ಆ್ಯಂಡ್ ಸ್ಕ್ಯಾನಿಂಗ್ ಬೇರೆ ಇರುತ್ತೆ ಅನಿಸುತ್ತೆ ಬಂತು. ಸೊ ಬನ್ನಿ ಹೋಗೋಣ. ಇವಾಗ ಮನೆ ಬಿಟ್ಟಿದ್ದೀವಿ, ಬೇಗನೆ ಬಿಟ್ವಿ ಈ ಸಲ. ಸ್ಕ್ಯಾನಿಂಗ್ ಏನಾದರೂ ಇರುತ್ತೆ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಮನೇಲಿ ಟಿಫನ್ ಏನೂ ಮಾಡೇ ಇದ್ದಿದ್ದಿಲ್ಲ. ನಾವು ಹೋಗ್ತಾ ಆನ್ ದ ವೇ ತಿನ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಹಾಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಆನ್ ದ ವೇ ಕೂಡ ಅಲ್ಲೇ ಚಿತ್ರಾನ್ನ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಹುಣಸಮನಹಳ್ಳಿಯಲ್ಲಿ. ಸೊ ಹಾಗಾಗಿ ಅಲ್ಲೇ ತಿನ್ಕೊಂಡು ಇವಾಗ ಇನ್ನೇನು ಹಾಸ್ಪಿಟ್ಲಿಗೆ ಕೂಡ ಬಂದ್ವಿ ನಾವು. ನಾನು ತೋರಿಸ್ತಾ ಇರೋದು KC ಜನರಲ್ ಹಾಸ್ಪಿಟಲ್ಲೇ. ಸೊ ಹಾಗಾಗಿ ಅಲ್ಲಿಗೆ ಇನ್ನೊಂದು ಈ ಮಂತ್ ತೋರಿಸಿದ್ರೆ ನೆಕ್ಸ್ಟ್ ಮಂತಿಂದ ಡೆಲಿವರಿಗೆ ಬರಬೇಕು ಅಂತ ಅನಿಸುತ್ತೆ ನಾವು. ಸೊ ಫೈನಲಿ ಬಂದ್ವಿ. ಎಷ್ಟು ಬಿಸಿಲಂದರೆ ಬೈಕಲ್ಲಿ ಬರೋಷ್ಟರಲ್ಲಿ ಸಾಕಾಗೋಯ್ತು. ಅವ್ನು ಯಾವನ ಅಡ್ಡ ಬೇರೆ ಬಂದುಬಿಟ್ಟ ಗಾಡಿಯಲ್ಲಿ ಬರ್ತಾ ಇರ್ಬೇಕಾರೆ. ಸೊ ಸ್ವಲ್ಪ ಪೇಯ್ನ್ ಆಗ್ತಾಯಿದೆ, ಅದಕ್ಕೆ ಸುಧಾರಿಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಗಾಡಿ ಪಾರ್ಕಿಂಗ್ ಮಾಡಿದ್ದೀವಿ. ಇವಾಗ ಹೋಗಬೇಕು, ನೋಡೋಣ. ಡಾಕ್ಟ್ರ್ ಹತ್ರ ಚೆಕ್ ಮಾಡಿಸ್ಬೇಕು, ಏನು ಹೇಳ್ತಾರೆ ಅಂತ ನೋಡೋಣ. ಸೊ ಬನ್ನಿ ಹೋಗೋಣ ಬೇಗ ಬೇಗ. ಆಲ್ರೆಡಿ 11:30 ಆಗೋಗಿದೆ. ಅಲ್ಲಿ ನಮ್ಮ ಪಾಪು ಹೆವಿ ಬಿಸಿಲು ಮಾತ್ರ ಔಟ್ಸೈಡ್. ಫಸ್ಟು ಹೋಗ್ತಾನೆ ಇವತ್ತಿಂದ ಡೇಟ್ ಹಾಕಿಸ್ಕೋಬೇಕು ನಾವು. ಅದು ಹಾಕಿಸ್ಕೊಂಡು ವೆಯ್ಟ್ ಚೆಕ್ ಮಾಡೋದು ಮತ್ತು BP ಎಲ್ಲ ಚೆಕ್ ಮಾಡಿಸ್ಕೋಬೇಕು. ಎಂಟ್ರಿ ಮಾಡಿಸಿದ್ರೇ ಅಲ್ಲಿ ಅವರು ನಮಗೆ ಚೆಕಪ್ ಎಲ್ಲ ಮಾಡೋದು. ತುಂಬ ಚೆನ್ನಾಗಿ ನೋಡ್ತಾರೆ. ಬಟ್ ಕ್ಯೂ ಅಂದರೆ ಸ್ವಲ್ಪ ಜನ ಇರ್ತಾರೆ ಅಷ್ಟೇ. ನಿಧಾನಕ್ಕೆ ವೆಯ್ಟ್ ಮಾಡಿ ಮಾಡಿಸ್ಕೊಂಡ್ರೆ ತುಂಬ ಚೆನ್ನಾಗಿ ನೋಡ್ತಾರೆ. ನನಗಂತೂ ತುಂಬ ಇಷ್ಟ ಆಗುತ್ತೆ. ಸೊ ಹಾಗಾಗಿ ನಾನು ಯಾವಾಗ್ಲೂ ಇಲ್ಲೇ ಹೋಗೋದು. ಸೊ ಡಾಕ್ಟ್ರ್ ಚೆಕಪ್ ಎಲ್ಲ ಆಯಿತು ಇವಾಗ ನನಗೆ. ಸೊ ಇವಾಗ ಚೆಕಪ್ ಎಲ್ಲ ಆಯಿತು. ಸ್ಕ್ಯಾನಿಂಗು ಮತ್ತು ಯೂರಿನ್ ಟೆಸ್ಟ್ ಬರ್ಕೊಟ್ಟಿದ್ರು. ಡೇಟ್ ಕೊಟ್ಟಿದ್ದಾರೆ. ಇನ್ನೊಂದು 15 ಡೇಸ್ ಆದಮೇಲೆ ಮತ್ತೆ ಚೆಕಪ್ಪಿಗೆ ಬರೋಕ್ಕೆ ಹೇಳಿದ್ದಾರೆ. ಆವಾಗ ಮತ್ತೆ ಡೇಟ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಆ್ಯಂಡ್ ಸ್ಕ್ಯಾನಿಂಗೂ ಅವತ್ತೇ ಮಾಡ್ಸೋಕ್ಕೆ ಹೇಳಿದ್ದಾರೆ. ಸೊ ಇವಾಗ ಆರಾಮಾಗಿದೆ, ಏನೂ ಪ್ರಾಬ್ಲಮ್ ಇಲ್ಲ. ಇನ್ನೊಂದು 15 ಡೇಸ್ ಬಿಟ್ಕೊಂಡು ಮತ್ತೆ ಬನ್ನಿ, ಆವಾಗ ಅಂದರೆ ಡೆಲಿವರಿಗೆ ಡೇಟು ಕೂಡ ಕೊಡ್ತೀವಿ. ಸ್ಕ್ಯಾನಿಂಗು ಮತ್ತು ಯೂರಿನ್ ಟೆಸ್ಟ್ ಅವಾಗೇ ಮಾಡಿಸಿ ಅಂತ ಹೇಳಿದ್ದಾರೆ. ಸೊ ಫೈನಲಿ ಇನ್ನೊಂದು 15 ಡೇಸ್ ವೆಯ್ಟ್ ಮಾಡಿದ್ರೆ ಒಂದು ಲಿಟಲ್ ಬೇಬಿ ನಮ್ಮ ಕೈಯಲ್ಲಿ ಸಿಗುತ್ತೆ. ಹಿಂಗೋ ಏನೂ ಆಗಿಲ್ಲ, ಎಲ್ಲ ಆರಾಮಾಗಿದೆ, ಪ್ರಾಬ್ಲಮ್ ಏನಿಲ್ಲ ಅಂತ. ಆ್ಯಂಡ್ ಊತ ಇರೋದೆಲ್ಲ ಕೇಳಿದೆ, ಅದೆಲ್ಲ ಅದು ವೆಯ್ಟ್ ಬೀಳುತ್ತಲ್ಲ ಅದಕ್ಕೆಲ್ಲ ನಾರ್ಮಲ್ಲು ಅಂತ ಹೇಳಿದ್ದಾರೆ. ಸೊ ಹೀಗಿದೆ ನನ್ನ ಚೆಕಪ್ಪು. ಫೈನಲ್ ಆಗಿ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ದಾರೆ. ಅಲ್ಲಿಂದ ನಾವು ಬಾಸ್ಕಿನ್ ರಾಬಿನ್ಗೆ ಹೋದ್ವಿ. ಯಾಕಂದರೆ ನನಗೆ ತುಂಬ ದಿನದಿಂದ ಬ್ರೌನಿ ವಿತ್ ಐಸ್ ಕ್ರೀಮ್ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು. ಸೊ ಹಾಗಾಗಿ ತುಂಬ ಕಡೆ ಹುಡುಕಿದ್ವಿ, ಸಿಕ್ಕಿಲ್ಲ. ಬಟ್ ಹಸ್ಬೆಂಡು ಇಲ್ಲಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ಹೋದ್ವಿ. ನಮ್ಮ ಪಾಪುನು ಫುಲ್ ಖುಷಿಯಾಗಿ ಹೋಗ್ಬಿಟ್ಟಿದ್ದಾನೆ. ಐಸ್ ಕ್ರೀಮ್ ಕೊಡಿಸ್ತಾರೆ, ಅಲ್ಲಿ ಏನೇನೋ ಫ್ಲೇವರ್ಸ್ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ನೋಡಿ. ಆ್ಯಂಡ್ ಫೈನಲಾಗಿ ತೊಗೊಂಡೆ. ತುಂಬ ಚೆನ್ನಾಗಿತ್ತು. ಬಟ್ ನಾನು ತಿಂತಾ ಇದ್ದಿದ್ರಲ್ಲಿ ಓಕೆನೇ. ನನಗೆ ನಮ್ಮ ಸ್ಪಾರಲ್ಲೆಲ್ಲ ಸಿಗುತ್ತೆ, ತುಂಬ ಚೆನ್ನಾಗಿರುತ್ತೆ ಫ್ಲಫಿಯಾಗಿ. ಅದು ತುಂಬ ಇಷ್ಟ ಆಗ್ತಾಯಿತ್ತು. ಸೊ ಫೈನಲಾಗಿ ತಿಂದ್ಕೊಂಡು ಇವಾಗ ನಾವು ನಮ್ಮ ಪಾಪುಗೆ ಸ್ಕೂಲ್ಗೆ ಅಡ್ಮಿಷನ್ ಮಾಡ್ಸೋಕ್ಕೆ ಬಂದಿದ್ದೀವಿ. ಆನ್ ದ ವೇ ಹಂಗೆ ದೇವನಹಳ್ಳಿ ಮೇಲೇ ಬರೋದಲ್ವ ಊರಿಗೆ. ಸೊ ಹಾಗಾಗಿ ಹಾಗೆ ಬಂದ್ವಿ, ಇಲ್ಲಿ ಅಡ್ಮಿಷನ್ ಮಾಡಿಸ್ಬಿಟ್ಟು ಹೋಗೋಣ ಅಂತ. ಇವಾಗ ನಮ್ಮ ಪಾಪುಗೆ ಅಡ್ಮಿಷನ್ ಮಾಡ್ಸೋಕ್ಕೆ ಬಂದಿದ್ದೀವಿ ಸ್ಕೂಲ್ಗೆ. ಅಡ್ಮಿಷನ್ ಎಲ್ಲ ಮಾಡಿಸಿ ಅವ್ರ ಹತ್ರ ಮಾತಾಡಿ ಕಿಟ್ಟೆಲ್ಲ ಇನ್ನೂ ಏನೂ ಕೊಟ್ಟಿಲ್ಲ, ಮತ್ತೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಆವಾಗ ಬರಬೇಕು. ಬೇಬಿ ಏನು ಮಾಡ್ತಾ ಇದ್ದೀರಾ ನೀವು? ಸಾಕು ಬನ್ನಿ ಹೋಗೋಣ. ಬಾಮ.
ಆ್ಯಂಡ್ ನಮ್ಮ ಪಾಪು ಸ್ವಲ್ಪ ಹೊತ್ತು ಅಲ್ಲೇ ಆಟಾಡ್ತಾ ಇದ್ದ, ಬರಲ್ಲ ಅಂತ ಹಠ ಮಾಡ್ತಾಯಿದ್ದ. ಅವ್ರನ್ನೂ ಸಮಾಧಾನ ಮಾಡ್ಕೊಂಡು ಕರ್ಕೊಂಡು ಇವಾಗ ಕಲ್ಲಂಗಡಿ ಹಣ್ಣು ತಿನ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಬಿಸಿಲಲ್ವಾ, ಏನು ತಿಂದರೂ ಆಗ್ತಾನೆ ಇಲ್ಲ. ಸೊ ಹಾಗಾಗಿ ಈ ಥರ ಯಾವಾಗಲೂ ಕೋಲ್ಡ್ ಐಟಮ್ಸ್ನೇ ತಿನ್ನೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ನಮ್ಮ ಪಾಪಗೂ ತುಂಬ ಇಷ್ಟ ವಾಟ್ರ್ ಮೆಲನ್ ಅಂದರೆ. ಸೊ ಹಾಗಾಗಿ ಇವಾಗ ಈಸ್ಕೊಂಡು ತಿಂದ್ವಿ. ಆ್ಯಂಡ್ ಇವತ್ತು ರಾಮನವಮಿ ಮುಗಿದ್ರೂ ಅಲ್ಲಿ ಪಾನಕ ಎಲ್ಲ ಕೊಡ್ತಾಯಿದ್ರು. ನಾನು ನಮ್ಮ ಹಸ್ಬೆಂಡ್ಗೆ ನಿಲ್ಲಿಸಿ ಈಸ್ಕೊತೀನಿ ಅಂತ ಹೇಳ್ಬಿಟ್ಟು ಈಸ್ಕೊಂಡು ಇವಾಗ ಕುಡಿತಾ ಇದ್ದೀನಿ. ನನಗೆ ಈ ಥರದ್ದೆಲ್ಲ ಇಷ್ಟ ಆಗುತ್ತೆ, ಈಸ್ಕೊಂಡು ಕುಡಿಯೋಕ್ಕೆಲ್ಲ ಏನು ಯೋಚನೆ ಮಾಡಲ್ಲ. ಆ್ಯಂಡ್ ಡೆಲಿವರಿಗೆ ಅಮ್ಮ ಮನೆಗೆ ಹೋಗ್ತೀನಿ ಅಂತ ಮನೇಲಿರೋ ಐಟಮ್ಸ್ನೆಲ್ಲ ಕ್ಲೀನ್ ಮಾಡಿ ವಾಶ್ ಮಾಡಿ ಇಡ್ತಾ ಇದ್ದೀನಿ. ಆ್ಯಂಡ್ ಸ್ಕೂಲ್ ಅಡ್ಮಿಷನ್ ಮಾಡಿಸ್ಬೇಕು ಅಂತ ಹೇಳಿದ್ನಲ್ಲ, ಆಲ್ರೆಡಿ ಮಾಡಿಸಿದಾಯಿತು. ಬಟ್ ಡಾಕ್ಯುಮೆಂಟ್ಸ್ ಎಲ್ಲ ಇನ್ನೂ ಸಬ್ಮಿಟ್ ಮಾಡಿರಲಿಲ್ಲ. ಅವರು ಡಾಕ್ಯುಮೆಂಟ್ಸ್ ಏನೇನು ಬೇಕು ಅಂತೆಲ್ಲ ಹೇಳಿದರು. ಆ್ಯಂಡ್ ಹಾಗೆ ನಮ್ಮ ಪಾಪುಗೆ ಫೋಟೋಸು ಅಂದರೆ ಪಾಸ್ಪೋರ್ಟ್ ಸೈಜ್ ಫೋಟೋಸ್ ಎಲ್ಲ ಬೇಕಾಗಿತ್ತು ಅಂತ ಹೇಳಿದರು. ಅದಕ್ಕೋಸ್ಕರ ಹಾಗೇ ಫೋಟೋ ಇಡ್ಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಅವನ್ನ ಕರ್ಕೊಂಡು ಬಂದಿದ್ದೀವಿ. ಅವರಿಗೆ ಫಸ್ಟ್ ಟೈಮ್ ಅಲ್ವಾ ಫೋಟೋಸ್ ಇಡಿಸ್ತಾ ಇರೋದು. ಅವ್ರಿಗೇನೋ ಒಂಥರ ಎಕ್ಸೈಟ್ಮೆಂಟು. ತುಂಬ ಚೆನ್ನಾಗೇ ಪೋಸೆಲ್ಲ ಕೊಟ್ಟರು. ಅವ್ರಿಗೆ ಹೇಳ್ತಾ ಇದ್ವಿ ಈ ಥರ ನಿಂತ್ಕೋಬೇಕು, ಆ ಥರ ಇರಬೇಕು ಅಂತ. ಆ್ಯಂಡ್ ಪಾಸ್ಪೋರ್ಟ್ ಸೈಜು ಬೇಕಾಗಿತ್ತು ಮತ್ತು ಸ್ಟ್ಯಾಂಪ್ ಸೈಜ್ ಆ ಥರದ್ದೆಲ್ಲ ಕೇಳಿದರು. ಅವ್ರದ್ದು ಕೇಳಿದರು, ನಮ್ಮದು ಕೇಳಿದರು. ನಮ್ಮ ಹತ್ರನೂ ಇದ್ದಿದ್ದಿಲ್ಲ. ಸೊ ಹಾಗಾಗಿ ಎಲ್ಲ ಒಟ್ಟಿಗೆ ಇಡ್ಸ್ಕೊಂಡು ಹೋಗೋಣ 3 ಜನನೂ ಅಂತ ಹೇಳ್ಬಿಟ್ಟು ಇವಾಗ 3 ಜನನೂ ಬಂದಿದ್ದೀವಿ. ಅವರು ಫಸ್ಟ್ ಟೈಮ್ ಆದರೂ ತುಂಬ ಚೆನ್ನಾಗಿ ನಿಂತಿದ್ರು. ಆ್ಯಂಡ್ ನಾನೇ ಸ್ವಲ್ಪ ಫೇಸು ಇವಾಗ ದಪ್ಪ ಇರೋದ್ರಿಂದ ಫೋಟೋ ಇಡ್ಸೋಕ್ಕೆ ಯೋಚನೆ ಮಾಡ್ತಾಯಿದ್ದೆ. ಬಟ್ ಏನೂ ಆಗಲ್ಲ, ಪರವಾಗಿಲ್ಲ ಅಂತ ಹೇಳಿಬಿಟ್ಟು ಇಡ್ಸ್ಬಿಟ್ಟೆ. ಅಲ್ಲೇ ಸ್ವಲ್ಪ ಕೂದಲೆಲ್ಲ ಕೆದರಿತ್ತು, ಇಡ್ಸಿದ್ವಿ. ಆ್ಯಂಡ್ ಹಸ್ಬೆಂಡ್ ಕೂಡ ಇಡ್ಸಿದ್ರು. ಅವ್ರದ್ದು ಪೇರೆಂಟ್ಸು ಫೋಟೋಸ್ 2 ಏನೋ ಬೇಕು ಅಂತ ಹೇಳಿದರು. ಹಾಗಾಗಿ ಯಾಕಂದರೆ ಡೆಲಿವರಿಗೆ ಹೋದ್ಮೇಲೆ ಮತ್ತೆ ಬಂದು ಎಲ್ಲ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಮುಂಚೆನೇ ಎಲ್ಲ ರೆಡಿ ಮಾಡಿ ಇಡೋಣ ಅಂತ ಹೇಳ್ಬಿಟ್ಟು ಫೋಟೋಸ್ ಎಲ್ಲ ಇಡಿಸ್ಬಿಟ್ಟು ಇವಾಗ ಫೋಟೋಸ್ ಇಸ್ಕೊಳ್ಳೋಕೆ ವೆಯ್ಟ್ ಮಾಡ್ತಾಯಿದ್ದೀವಿ. ಅಲ್ಲೇ ನಮ್ಮೂರ ಹತ್ರನೇ ಇದ್ದಿದ್ದರಿಂದ ಸೊ ಇವಾಗ ಫೋಟೋಸ್ ಇಸ್ಕೊಂಡು ಮನೆಗೆ ಹೋಗ್ತಾಯಿದ್ದೀವಿ. ಮನೆಗೆ ಬೇಗನೆ ಬಂದ್ವಿ, ಒಂದು 3 o'clockಗೆಲ್ಲ ಬಂದ್ವಿ. ಹಾಸ್ಪಿಟಲಲ್ಲಿ ತೋರಿಸಿ ಆ್ಯಂಡ್ ನಮ್ಮ ಪಾಪು ಅಡ್ಮಿಷನ್ ಎಲ್ಲ ಮಾಡಿಸಿ ಸೊ ಇಷ್ಟೋ ತನಕ ರೆಸ್ಟ್ ಮಾಡಿಕೊಂಡು ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸುಸ್ತಾಗಿ ಹೋಗ್ಬಿಟ್ಟಿತ್ತು, ತುಂಬ ಸುಸ್ತಾಗ್ತಾಯಿತ್ತು. ಆಲ್ರೆಡಿ 9 months ಆಗಿದೆ. ಗಾಡಿಯಲ್ಲಿ ಅಂದರೆ 2 wheeler ಅಷ್ಟು ದೂರ ಟ್ರಾವೆಲ್ ಮಾಡೋದೆಲ್ಲ ಸ್ವಲ್ಪ ಕಷ್ಟ ಅನ್ನಿಸ್ತಾ ಇದೆ. ಹಾಗಾಗಿ ಇಷ್ಟೋ ತನಕ ರೆಸ್ಟ್ ಮಾಡಿದ್ದಾಯಿತು. ಆ್ಯಂಡ್ ಹಾಸ್ಪಿಟಲಲ್ಲಿ ಅದೇ ನಾರ್ಮಲ್ಲು ಇನ್ನೊಂದು 15 days ಬಿಟ್ಕೊಂಡು ಬನ್ನಿ ಅಂತ ಹೇಳಿದ್ದಾರೆ. ಹೋದಾಗ ಮತ್ತು ಸ್ಕ್ಯಾನಿಂಗು ಯೂರಿನ್ ಟೆಸ್ಟ್ ಎಲ್ಲ ಮಾಡಿಸ್ಬೇಕು ಅವಾಗ. ಆ್ಯಂಡ್ ಡೇಟ್ ಕೂಡ ಕೊಡ್ತೀನಿ ಅಂತ ಹೇಳಿದ್ದಾರೆ, ಡೆಲಿವರಿ ಡೇಟ್ ಕೂಡ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದನ್ನು ನೋಡಬೇಕು. ಆ್ಯಂಡ್ ನಮ್ಮ ಪಾಪಗೆ ಅಡ್ಮಿಷನ್ ಮಾಡಿಸ್ಬೇಕಾಗಿತ್ತು ಮೇಯ್ನಾಗೆ. ಅಲ್ಲೂ ಕೂಡ ಹೋದ್ವಿ ಸ್ಕೂಲ್ಗೆ, ಅಲ್ಲೂ ಕೂಡ ಫೀಸ್ ಎಲ್ಲ ಕಟ್ಬಿಟ್ಟು ಅಡ್ಮಿಷನ್ ಮಾಡಿಸಿದ್ವಿ. ಆ್ಯಂಡ್ ಇನ್ನೂ ಕಿಟ್ಟೆಲ್ಲ ಏನೂ ಕೊಟ್ಟಿಲ್ಲ. ಕಾಲ್ ಮಾಡ್ತೀವಿ ಕಿಟ್ಟೆಲ್ಲ ಬಂದಮೇಲೆ, ಆವಾಗ ಬಂದು ಏನೇನು ಡಾಕ್ಯುಮೆಂಟ್ಸ್ ಎಲ್ಲ ಕೊಡಬೇಕು ಅಂತ ಹೇಳಿದ್ದಾರೆ. ಅದನ್ನೆಲ್ಲ ರೆಡಿ ಮಾಡ್ಕೊಳ್ಳೋಕೆ ಹೇಳಿದರು. ರೆಡಿ ಮಾಡ್ಕೊಂಡು ತೊಗೊಂಡು ಹೋಗಿದ್ದೆ. ಬಟ್ ಇವಾಗೇನು ಬೇಡ, ಕಿಟ್ಟೆಲ್ಲ ಕೊಡ್ತೀವಲ್ಲ ಆವಾಗ ನೀವು ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡಿದ್ರೆ ಸಾಕು ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಅಲ್ಲೂ ಕೂಡ ಮಾತಾಡಿಕೊಂಡು ಅವನು ತುಂಬ ಎಂಜಾಯ್ ಮಾಡ್ತಾಯಿದ್ದ. ಸೊ ಅಲ್ಲೆಲ್ಲ ಮಾತಾಡಿಕೊಂಡು ಅವ್ರಿಗೂ ಹೇಳಿ ಏನೇನು ಬೇಕು ಅಂತ ಇನ್ನೊಂದ್ಸಲಿ ಕನ್ಫರ್ಮ್ ಮಾಡಿಕೊಂಡು ಮನೆಗೆ ಬಂದ್ವಿ. ಸೊ ಈಗಿತ್ತು ಇವತ್ತಿನ ಡೇ. ಆ್ಯಂಡ್ ಈ ವಿಡಿಯೋ ನಿಮಗೂ ಕೂಡ ಯೂಸ್ಫುಲ್ ಅಂತ ಅನಿಸಿದೆ ಅಂತ ಅಂದ್ಕೊತೀನಿ. ಆ್ಯಂಡ್ ಯಾರೆಲ್ಲ ಈ ವಿಡಿಯೋನ ನೋಡಿದ್ದೀರಾ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಆ್ಯಂಡ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ. ಆ್ಯಂಡ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.